ನವಲಗುಂದ ವಿದ್ಯಾರ್ಥಿಯ ಕಲಿಕೆಯ ಸಂದರ್ಭದಲ್ಲಿ ಗಣಿತ ವಿಷಯವು ಕಬ್ಬಿಣದ ಕಡಲೆಯಂತೆ ಆಗುತ್ತದೆ ಎಂದು ಹಲವಾರು ವಿದ್ಯಾರ್ಥಿಗಳ ನಂಬಿಕೆ. ಆದರೆ ಗಣಿತ ವಿಷಯವು ಕಬ್ಬಿಣದ ಕಡಲೆಯಲ್ಲ, ನಾವು ದಿನನಿತ್ಯ ಉಪಯೋಗಿಸುವ ಕಡಲೆಯಂತೆ ಅದು ಕೂಡ ಮೃದುವಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಗಣಿತದ ವಿಷಯಗಳ ಮೇಲೆ ಸ್ವಲ್ಪ ಗಮನ ಹರಿಸಿದರೆ ಬಹಳ ಮೋಜಿನಂತಾಗಿರುತ್ತದೆ ಎಂದು ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್.ಜಿ. ಹಿರೇಮಠ ಅವರು ಹೇಳಿದರು. ಅಣ್ಣಿಗೇರಿ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ಶ್ರೀ ಬೆನರೆಡ್ಡಿ ಹನುಮರೆಡ್ಡಿ ಕುರಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀನಿವಾಸ ರಾಮಾನುಜರವರ ಜನ್ಮದಿನದ ನಿಮಿತ್ತವಾಗಿ ಗಣಿತ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳಿದರು. ದಿನನಿತ್ಯದ ವ್ಯವಹಾರಕ್ಕೆ ಗಣಿತ ವಿಷಯವು ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕೇ ಬೇಕು. ಶ್ರೀ ನಾಗರಾಜರವರು ಗಣಿತ ವಿಷಯವು ಹೇಗೆ ಸರಳವಾಗಿದೆ ಎಂದು ಮಕ್ಕಳಿಗೆ ಮೋಜಿನ ರೂಪದಲ್ಲಿ ಉಪನ್ಯಾಸ ಮಾಡಿದರು. ಈ ಸಂದರ್ಭದಲ್ಲಿ ಬಿಬಕ್ನವರ ಗುರುಗಳು, ಶ್ರೀ ಬಿ.ಎಸ್. ನಾಯ್ಕರ್ ಗುರುಗಳು, ಶ್ರೀಮತಿ ಸುನಂದ ಹಾಜರಿದ್ದರು. ಶಾಲಾ ಮಕ್ಕಳು ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ, ಗಣಿತ ಸೂತ್ರಗಳ ಗೀತೆಯನ್ನು ಹಾಡಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಭಾಗವಹಿಸಿದ್ದರು. ವರದಿ ಪರಮೇಶ್ವರ್ ತಿರ್ಲಾಪುರ್, ನ್ಯೂಸ್ 43 ಇಂಡಿಯಾ, ನವಲಗುಂದ. ತಾಲೂಕಾ ಗ್ರಾಮೀಣ ವರದಿಗಾರರು. ರಾಮಾನುಜರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾಗಿ. ಇಲ್ಲಿ ಗಣಿತ ಅಂತಂದ್ರೆ ಯಾವಾಗ ನೀವು ಮೋಜಿನಿಂದ ಅದನ್ನು ಸ್ವೀಕರಿಸ್ತೀರಿ, ಖುಷಿಯಿಂದ ಸ್ವೀಕರಿಸ್ತಿರಲ್ಲ, ಅವಾಗ ಮಾತ್ರ ಅದರಷ್ಟು ಸರಳ ವಿಷಯನೇ ಯಾವ್ದು ನಿಮ್ಮ ಕನ್ನಡಕ್ಕಿಂತ ಸರಳ ವಿಷಯ ಇದೆ ಗಣಿತ. ಯಾವಾಗ ನೀವು ಮೋದಂತ ಸ್ವೀಕರಿಸಿದಾಗ ನಾನು ಖುಷಿಯಿಂದ ಕಲಿಬಲ್ಲೆ ಮಾಡಬಲ್ಲೆ ಅಂತೇಳಿ ಅದು ನೀವು ಮನಸ್ಸಲ್ಲಿ ಪೂರ್ವಾಧಾರ ಹಿಡಿದರಾಗಿ ಏನ್ ಕೊಂಡ್ಬಿಡ್ತೀರಿ, ಇಪ್ಪ ಗಣಿತ ಅಂದ್ರೆ ಯಾಕೋ ಹೋಗುದಿಲ್ಲ, ನಿಮ್ಮೊಳಗೆ ನಾನು ಹೋಗ್ಬೇಕಿ. ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಗಣಿತ ಅಂದ್ರೆ ಬೇಸರ ಅನಿಸ್ತಿದ್ದೆ ನನಗೆ. ಅಂದ್ರೆ ಬೇಸರ ನನಗೆ ಅದೇ ವಿಷಯಕ್ಕೆ ಹೋಗ್ತಿರ್ಲಿಲ್ಲ, ಅದಕ್ಕೆ ನನಗೆ ಹೋಗಂಗಿಲ್ಲ. ನಾಯಿಸಿ ಉಳಿದ ವಿಷಯದೆಲ್ಲ ಅಷ್ಟು ಸರಳ ತಗೊಳ್ತೀನಿ ನಾನು, ಅದನ್ನ ಯಾಕೆ ನಂತಲ್ಲ ಅಂತ ಆ ವಿಷಯಕ್ಕೆ ನನಗೆ ಬೇಸರ ಅನಿಸ್ತಿದ್ದೆ. ಈಗ ಅನಿಸ್ತೈತಿ ನೀವೆಲ್ಲ ಸರಳದೆಲ್ಲ ಪ್ರಮೇಯ ಎಲ್ಲ ಬಿಡಿಸಿ ನೋಡಿದ್ರೆ ನಾನು ಆ ಟೈಮ್ ಬಂದಿರ್ತೇನೆ, ಆದ್ರೆ ನನಗೆ ಅದರಲ್ಲಿ ಆಸಕ್ತಿ ಕಡಿಮೆ ಇತ್ತು. ಹೀಗಾಗಿ ನಾನು ಒಂದು ವಿಷಯದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಹಿಂದೆ ಹೋಗ್ಕೊಂಡ್ಬಿಟ್ಟೆ ಗಣಿತ ವಿಷಯದಲ್ಲಿ. ಆದ್ರೆ ಅದನ್ನ ನಿಮ್ಮೆಲ್ಲರೂ ಈಗ ಇದರಲ್ಲಿ ಏನ್ ಮಾಡ್ತೀನಿ ನಾನು ಕಾಣ್ತೇನೆ, ಅದರಲ್ಲಿ ವಿಶೇಷವಾಗಿ ಸಾಧನೆ ಮಾಡಿ ಅಂತ ನಾನೇ ಹಾಗೂ ನನ್ನ ಎಲ್ಲ ಆತ್ಮೀಯ ಬಾಂಧವರೇ, ಹಾಗೂ ಪವರ್ಗಳವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಇದು ನಾವು ರಾಷ್ಟ್ರೀಯ ಗಣಿತ ದಿನ ಶ್ರೀ ರಾಮಾನುಜನ್ ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಗಣಿತ ದಿನ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಸೊ ಇದನ್ನ ಸರಿ ಹೇಳಿದಂಗೆ 2012ರಲ್ಲಿ ಗೌರ್ಮೆಂಟ್ ಸರ್ಕಾರ ಆದೇಶ ಮಾಡುತ್ತೆ, ರಾಷ್ಟ್ರೀಯ ಗಣಿತ ದಿನ ಆಚರಣೆ ಮಾಡ್ರಿ ಅಂತ ಆದೇಶ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಗಣಿತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೇವೆ. ಮುಖ್ಯವಾಗಿ ಸರ್ ಎಲ್ಲ ಹೇಳಿದ್ರು, ಗಣಿತ ಎಲ್ಲಾ 6 ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಯಾವ್ದ್ರಲ್ಲಿ ಕಡಿಮೆ ಆಗುತ್ತಪ್ಪ ಅಂತಂದ್ರೆ ಕಡಿಮೆ ಯಾವ್ದಲ್ಲ ಆಗುತ್ತೆ. ನಿಮಗೆ ಆಸಕ್ತಿ ಹೊರಟಾಗುತ್ತಪ್ಪ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಏನಾಗುತ್ತಪ್ಪ ಅಂದ್ರೆ ಕೂಡೋದು ಕಳೆಯೋದು ಗುಣಾಕಾರ ಭಾಗ ಇದೇ ಬರೋದು ಮಂತಲ್ಲ. ಫಸ್ಟ್ ಬೇಸಿಕ್ ಅಲ್ಲೇ ಅದೇ ಬೇಜಾರು ಅನ್ಸ್ಬಿಡುತ್ತೆ. ಎಲ್ಲಿವರೆಗೂ ನಮ್ಗೆ ಬೇಸಿಕ್ ಮೂಲಭೂತ ಕ್ರಿಯೆಗಳು ಬರೋದಿಲ್ಲ ಕರೆಕ್ಟ್ ಆಗಿ, ಅಲ್ಲಿವರೆಗೂ ನಮ್ಗೆ ಯಾವುದೇ ಗಣಿತ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಆಗದೇ ಇಲ್ಲ, ಮುಂದೆ ಹೋಗಕ್ ಆಗದೇ ಇಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಈಗ ನಾನು ಒಟ್ಟು ಹೇಳ್ತೀನಿ ಏನಾದ್ರು. ಫಾರ್ ಎಕ್ಸಾಂಪಲ್ ಈಗ ಕಾಮನ್ ಆಗಿ ಎಲ್ಲರೂ ಗೊತ್ತಿರುತ್ತೆ ಬೇಸಿಕ್ ಒಂದು ನಾಲೆಜ್. ಯಾಕಂದ್ರೆ ಈಗ ನೀವೊಂದು ಜಸ್ಟ್ ಒಂದು ಆಕ್ಟಿವಿಟಿ ಸುಮ್ಮನೆ ಈ ತರ ಒಂದು 2-3 ಆಕ್ಟಿವಿಟಿ ನೀವೊಂದು ಸಂಖ್ಯೆ ಮನಸ್ಸಿನಲ್ಲಿ ಇಟ್ಕೊಂಡು, ಎಲ್ಲರೂ ಒಂದು ಸಂಖ್ಯೆ ಮಾತಾಡೋ ಒಂದು ಸಂಖ್ಯೆ ಮನಸ್ಸಿನಲ್ಲಿ 4, 5, 6 ಇಟ್ಕೊಂಡ ಮನಸ್ಸಿನಲ್ಲಿ ಎಲ್ಲರೂ ಅದನ್ನ ಡಬಲ್ ಮಾಡಿ. ಡಬಲ್ ಅಂದ್ರೆ 2 ಇತ್ತು ಅಂದ್ರೆ 4 ಇಟ್ಕೊಂಡ್ರೆ 8, ಹೌದಾ? ಸೊ ಡಬಲ್ ಮಾಡ್ಬಿಟ್ಟು ನಾನು ಹೇಳ್ತೀನಿ ಒಂದು ಸಂಖ್ಯೆ ಸೇರಿಸಿ ಹೇಳಿದೀನಿ, 10, 10 ಸೇರಿಸಿ ಆಡ್ ಮಾಡಿ 10 ಡಬಲ್ ಮಾಡಿ. ಅದಕ್ಕೆ 8 ಸೇರಿಸಿ, 8 ಸೇರಿಸಿ ಡಬಲ್ ಮಾಡ್ಬೇಕಲ್ಲ. ಡಬಲ್ ಅಂದ್ರೆ ಡಬಲ್ 2 ಇದ್ರೆ 4, 4 ಇದ್ರೆ 8, ಈ ತರ ಡಬಲ್ ಮಾಡಿ 8 ಸೇರಿಸಿದ್ರೆ 8 ಸೇರಿಸಿ. ಈಗ ಹೊಂದಿರ್ತಕ್ಕಂಥ ಉತ್ತರನ ಅರ್ಧ ಮಾಡಿ 50% ಅರ್ಧ ಮಾಡಿದ್ರ ಮೊದಲು ಎಷ್ಟು ಕಡಿದ್ರ ಸಂಖ್ಯೆ ಅದನ್ನ ಅದರಿಂದ ಕಳೀರಿ. ಹೌದಾ? ಉತ್ತರ ಎಲ್ಲರಿಗೂ 4 ಬಂದಿರುತ್ತೆ. ಸೊ ಇದೆಲ್ಲ ಏನಪ್ಪ
ಏನಪ್ಪಾ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಗಟುಗಳನ್ನು ಬಿಡ್ತಕ್ಕಂಥದ್ದು ಯಾವ ಬೇಸಿಸಲ್ಲಿ ಅಂದ್ರೆ ಈಗ ವಿದ್ಯಾರ್ಥಿಗಳು ಮಾಡ್ತೀವಿ ಎಕ್ಸ್ ಅಂತ ಒಂದು ಸಂಖ್ಯೆ ತಗೊಂತೀವಿ, ಆ ಸಂಖ್ಯೆನ ಸ್ಥಾನ ಬೆಲೆ ತಗೊಂತೀವಿ, ಅದನ್ನ ಅರ್ಥ ಮಾಡ್ತೀವಿ, ಇರುತ್ತವೆ, ಇವುಗಳೆಲ್ಲವೂ ನಾವು ಬಿಡಿಸೋದ್ರಿಂದ ಯಾವುದೋ ಒಂದು ಲೆಕ್ಕಗಳನ್ನ ಬಿಡಿಸಬಹುದು. ನೋಡಿ, ಪ್ರತಿಯೊಂದರಲ್ಲೂ ಈ ತರ ಒಗಟುಗಳನ್ನ ಬಿಡಿಸಬಹುದು. ಸಂಖ್ಯೆಗಳನ್ನ ಈ ರೀತಿ ಒಗಟುಗಳನ್ನು ಬಿಡಿಸೋದ್ರಿಂದ ನೀವು ಗಣಿತ